ये क्या है ना, एक अभियान चल रहा है सिग्नेचर का। ये अभियान इसलिए चल रहा है कि पॉलिटिशियंस सिर्फ वोट पूछने के लिए अपना घर के पास आता है, तो वोट पूछने के बाद वो लोग 5 साल जो काम करता है हमको कोई किसी को भी पता नहीं है। तो वो पॉलिटिशियंस पब्लिक को पूछ के वो काम करना है, ऐसा एक कानून आना चाहिए। आफ्टर 6 मंथ 1 ईयर में वो पब्लिक को पूछ के अगर काम नहीं करे तो वो रिजाइन करके जाना है। उसको क्या कहता है, राइट टू रिकॉल। उसको बोलता है स्टैंडर्ड ऑपरेटिंग प्रोसीजर लॉ अंडर राइट टू रिकॉल लॉ। सो ऐसा एक कानून आना चाहिए करके प्राइम मिनिस्टर एंड राष्ट्रपति जी को एक लेटर लिख रहा है। ऐसा पब्लिक ओपिनियन लेके उसके पास पब्लिक सिग्नेचर कलेक्शन कर रहा है। सो ऑल ओवर इंडिया आना चाहिए सर, ऑल ओवर इंडिया बरबेकु ಅಂತ ಹೇಳಿ। ऑल ओवर इंडिया में सभी जगह ऐसा एक कानून आना चाहिए करके हम लोग ऐसा एक पब्लिक सिग्नेचर कलेक्ट कर रहा है। तो ऐसा लॉ को आप लोग सपोर्ट करेंगे तो आप सभी एक एक सिग्नेचर करके दीजिए। सो ऐसा लॉ आना चाहिए। यस सर, यस सर। ಅಲ್ಲ ಪೊಲಿಟಿಕ್ಸ್ ಅಲ್ಲ ಸರ್, ಇದು ಪ್ರಜಾಕೀಯ ಅಂತನೂ ಅಲ್ಲ, ಇದು ಜನರಲಿ ನಾವು ಇಲ್ಲಿ ಅಲ್ಲಲ್ಲ ಆತರ ಅಂತಲ್ಲ, ಇದು ಲಾ ಬರ್ಬೇಕು ಅಂತೇಳಿ ನಾನು ಒಬ್ಬ ಪಬ್ಲಿಕ್ ಆಗಿ ಕೇಳ್ತಾ ಇದ್ದೀನಿ ಸರ್ ಅಷ್ಟೇ। ಸೊ ಇದು ಪ್ರಜಾಕೀಯದು ಅದು ಇದು ಅಂತಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಈ ತರದ ಲಾ ಬರ್ಬೇಕು। ಇನ್ನೊಂದು SOP ರೈಟ್ ಟು ರಿಕಾಲ್ ಎಲ್ಲಾ ಕಡೆ ಕಾಲೇಜು ಶಾಲೆಗಳು ಪಬ್ಲಿಕ್ ಸೆಕ್ಟರ್ ಕೆಲಸ ಮಾಡೋ ಕಡೆ ಎಲ್ಲ ಇದೆ ಅಲ್ವಾ ಸರ್? ಸರ್ ಈಗ ಕಾಲೇಜಲ್ಲಿ ಒಂದು SOP ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್। ಸ್ಟೂಡೆಂಟು ಇದೇ ಕರೆಕ್ಟ್ ಆಗಿ ಕ್ಲಾಸ್ಗೆ ಬರಬೇಕು, ಇದೇ ತರ ಇರಬೇಕು, ಹಿಂಗೆ ಒಂದು ರೂಲ್ ಇರುತ್ತೆ। ಸೊ ಅದೇ ತರ ರೂಲ್ ಒಬ್ಬ ಪೊಲಿಟಿಷಿಯನ್ಗೂ ಬರಬೇಕು ಅಂತೇಳಿ ಒಂದು ಲಾ ತಗೊಂಬನ್ನಿ ಅಂತ ಕೇಳ್ತಾ ಇದೀವಿ ಹೊರತು ಆರ್ ಎನಿ ಪಾರ್ಟಿ ಆರ್ ಎನಿ ಪರ್ಸನ್ ಮೇಲೆ ಇದನ್ನ ನಾವು ಡಿಪೆಂಡ್ ಮಾಡ್ತಾ ಇಲ್ಲ, ಇದು ಹೇಳ್ತಾ ಇದೀವಿ। ಸೊ ಇದಕ್ಕೆ ನಿಮ್ಮ ಒಪಿನಿಯನ್ಸ್ ಕರೆಕ್ಟ್ ಇದೆಯಾ ರಾಂಗ್? ಅದೇ ಇಲ್ಲ ಅದಕ್ಕೇನೆ ಸರ್, ಈಗಿನ ಮಕ್ಕಳು ನಾಳಿನ ದೇಶದ ಭವಿಷ್ಯ ಸರ್, ಅದಕ್ಕೆ ಫಸ್ಟ್ ಇವ್ರದ್ದು ಒಪಿನಿಯನ್ ಬಹಳ ಮುಖ್ಯ ನಮ್ಗೆ। ಏಕೆಂದ್ರೆ ಇವ್ರಿಗೆ ನಾಳೆ ಒಳ್ಳೆ ಸ್ಕೂಲು, ಹಾಸ್ಪಿಟಲ್, ಒಳ್ಳೆ ರೋಡು, ಒಳ್ಳೆ ವ್ಯವಸ್ಥೆ, ನಾಳೆ 12 ಗಂಟೆಯಲ್ಲಿ ಹೋದ್ರು ಧೈರ್ಯವಾಗಿ ಹೋಗೋ ಒಂದು ವ್ಯವಸ್ಥೆ ಬರಬೇಕು ಸರ್। ಈಗ ಸ್ವಿಟ್ಜರ್ಲೆಂಡ್ ಅಲ್ಲಿ ಪೊಲೀಸ್ ಇಲ್ಲ, ಆದ್ರೂ ಅಲ್ಲಿ ಇದುವರೆಗೂ ಒಂದು ರೇಪ್ ಆಗಿಲ್ಲ। ಆದ್ರೆ ನಮ್ಮ ಭಾರತದಲ್ಲಿ ಪೊಲೀಸ್ ಇದೆ, ಮಿಲಿಟರಿ ಇದೆ, ಎಲ್ಲ ಇದ್ರೆ ರೇಪ್ಗಳು ನಡೀತಾ ಇದೆ। ನೀವು ಅದೇ ತರ ಈಗ ನೋಡಿ, ಈಗ ರೈತರು ಹೋರಾಟ ಮಾಡ್ತಿದ್ದಾರೆ, ಅದೇ ಅವನು ಎಲೆಕ್ಷನ್ ಮುಂಚೆ ನೋಡಪ್ಪ ನಿನಗೆ ವೋಟ್ ಹಾಕ್ತೀನಿ, ನೀನ್ ಇದೇ ತರ SOP ತರ ಕೆಲಸ ಮಾಡ್ತೀಯಾ, ರೈಟ್ ಟು ರೀಕಾಲ್ ತರ ಕೆಲಸ ಮಾಡ್ತೀಯಾ ಅಂತ ನಾವು ಕೇಳಿದಿದ್ರೆ ಇವತ್ತು ಹೋರಾಟ ಮಾಡೋ ಅವಶ್ಯಕ ಇರ್ತಿತ್ತು ಸರ್। ನಿಮ್ದೇ ಸ್ಟೂಡೆಂಟ್, ಉದ್ದೇಶ ಬಹಳ ಚೆನ್ನಾಗಿದೆ। ಥ್ಯಾಂಕ್ ಯು ಸರ್, ಉದ್ದೇಶ ಬಹಳ ಚೆನ್ನಾಗಿದೆ। ಓಕೆ, ಆದ್ರೆ ದಾರಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು। ಹೇಗೆ ಸರ್? ಗುರಿ ಮುಟ್ಟೋದು ತಡ ಆಗುತ್ತೆ, ಖಂಡಿತ ಆಗ್ಲಿ। ಈ ಮುಖಾಂತರ ಗುರಿ ಮುಟ್ಟೋ ತಡ ಆಗ್ಬೋದು ಅಥವಾ ಗುರಿ ಮುಟ್ಟದೇ ಇರಬಹುದು। ಯಾಕಂದ್ರೆ ಇದೇ ಇದರಲ್ಲಿ ಇರೋ ನಾವು ಇದೀವಿ, ಇವ್ರು ಇದೀವಿ, ಇಬ್ರು ಇದೀವಿ। ಥ್ಯಾಂಕ್ ಯು। ನಾವು ಒಬ್ಬ ಡಾಕ್ಟರ್ ಬಂದ್ರೆ ನಮ್ಮ ಕ್ಷೇತ್ರನೇ ಚೇಂಜ್ ಆಗಿದೆ ಅಂತ ಒಬ್ಬ ಡಾಕ್ಟರ್ ಗೆಲ್ಸಿದ್ವಿ, ಹೌದು, ಅವ್ರು ಜಾಸ್ತಿ ಪರ್ಸೆಂಟೇಜ್ ತಂದಿದ್ದಾರೆ। ಅಲ್ಲ ಗೊತ್ತಾಯ್ತು ಸರ್, ಈಗ ಅದಕ್ಕೆ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ಬಹಳ ಚೆನ್ನಾಗಿದೆ। ಶಾಸಕನ ದಾರಿ ತಪ್ಪಾಗಿರ್ಬೋದು ಅಥವಾ ನಿಮಗೆ ಆ ದಾರಿ ಸರಿ ಅಂತ ಅನ್ಸ್ಬಹುದು, ಬಟ್ ಈ ಸದ್ಯದ ಮಟ್ಟಿಗೆ ಇದರಿಂದ ಹೋದ್ರೆ ಈ ತೀರ್ತೀವಿ ಸೈನ್ಗಳು ಇದನ್ನ ಮುಖಾಂತರ ಹೋದ್ರೆ ಗುರಿ ಮುಟ್ಟತಕ್ಕಂಥ ಸಮಯ ಬಹಳ ಸಮಯ ತಗೊಳ್ಬಹುದು ಅಂತೇಳಿ ನಮ್ಮ ಸರ್ ತಗೊಂಡ್ಲಿ, ನನಗೆ ಸಮಯದ ಬಹಳ ಅಭಾವ ಏನಿಲ್ಲ। ಬಟ್ ಈಗ ಗಾಂಧೀಜಿನೂ ಯುರೋಪ್ ಅಲ್ಲಿ ಟ್ರೈನ್ ಇಂದ ಬಿದ್ದಿಲ್ಲ ಅಂತಂದ್ರೆ ಅವ್ರು ಇಂಡಿಯಾಗೆ ಬರ್ತಿರ್ಲಿಲ್ಲ। ಅವ್ರಿಗೆ ಒಂದು ಥಾಟ್ ಬಂತು, ಇಲ್ಲಿ ಹಿಂಗಿದ್ರೆ ಯುರೋಪ್ ಅಲ್ಲಿ ನಮ್ ಭಾರತ ದೇಶದಲ್ಲಿ ಹೆಂಗೆ ಅಂತ ಬಂದು ಅವ್ರೊಬ್ರು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟಿಂಗು। ಆಮೇಲೆ ತಾನೇ 1947 ಅಲ್ಲಿ ಅವ್ರಿಗೆ ಸ್ವತಂತ್ರ ಸಿಕ್ಕಿದ್ದು, 600 ಜನ ಲಕ್ಷ ಜನ ಸತ್ ಮೇಲೆ ಬಂತಲ್ವ ಸರ್ ಇದು ಏನು ಸ್ವತಂತ್ರ। ನನ್ಗೆ ಯಾರು ನಾನೊಬ್ಬನಿಂದ ಏನಾಗತ್ತೆ ಅನ್ನಂಗ್ ಇದ್ದಿದ್ರೆ, ನಾನೊಬ್ಬ ಹೋರಾಟ ಮಾಡ್ತೀನಿ ಅಂತ ಗಾಂಧೀಜಿಯನ್ನ ಸುಮ್ನೆ ಇದ್ದಿದ್ರೆ ಭಗತ್ ಸಿಂಗ್ ಬರ್ತಿರ್ಲಿಲ್ಲ, ಸುಭಾಷ್ ಚಂದ್ರ ಬೋಸ್ ಬರ್ತಿರ್ಲಿಲ್ಲ। ಸೈನ್ ಮಾಡಿದ ನಿರ್ದೇಶ ಆಗಿತ್ತಂದ್ರೆ ವಾಟ್ ಐ ಸಜೆಸ್ಟ್ ಇಸ್ ಕಲೆಕ್ಟ್ ಈ ಸೈನ್, ಅದು ಮೋರ್ ವ್ಯಾಲಿಡ್ 100% ಸರ್, ಅದನ್ನು ನಾವು ಟ್ರೈ ಮಾಡ್ತೀವಿ। 100 ಇಲ್ಲ ಆಗ್ಲಿ, ಇದನ್ನು ಅದು ಎಲ್ಲೋ ಟ್ರೈ ಮಾಡ್ತೀವಿ। ಈ ಸೈನ್ ನಾವು ಡೆಫಿनेटली ನಾವು ತಗೋತೀವಿ। थैंक यू सर। टाइम पे आके वोट पूछने आता अपना घर के पास, लेकिन वो लोग 5 साल भी पब्लिक को पूछ के, मतलब आप लोगों को पूछ के वो काम करना है, ऐसा एक कानून आना चाहिए। आप पब्लिक जो बोलता है वैसा कानून वो काम नहीं करेगा ना, वो रिजाइन करके घर में जाना चाहिए, ऐसा एक कानून आना चाहिए करके हम प्राइम मिनिस्टर और राष्ट्रपति को एक लेटर लिख रहा है। वो कानून ऐसा होता है SOP स्टैंडर्ड ऑपरेटिंग प्रोसीजर लॉ, ऐसा वो काम नहीं करेगा। आफ्टर 6 मंथ और 1 ईयर में उसको राइट टू रिकॉल, उसको वापस बुलाना है। पब्लिक का पास ऐसा राइट्स रहना है कि उसको वापस बुलाओ। आप 6 मंथ हो गया, 1 ईयर हो गया, कुछ भी काम नहीं किया हमको पूछ के, तो आप नहीं चाहिए, रिजाइन करके घर में जाओ करके, वैसा राइट टू रिकॉल वापस बुला के उसको घर में भेजने के लिए ऐसा कानून आना चाहिए करके लेटर लिख रहा है प्राइम मिनिस्टर और राष्ट्रपति जी को। सो ऐसा कानून को आप लोग सपोर्ट करेंगे तो सिग्नेचर डालिए, डालेंगे आप?
चलो सभी आपका फ्रेंड सभी लोग डाल रहे हैं, ये सही है ना? जो कुछ सही है हम ना? करें आपका सही है ना? ओपिनियन शेयर कर लीजिए, कैसा लगा? ये ठीक है या कैसे? क्योंकि जो आप लोग डॉक्टर लोग हैं, पढ़ रहे हैं अभी, फाइनल हो गया इंटर्नशिप? अच्छा फर्स्ट ईयर, अच्छा अच्छा गुड। हमको तो एजुकेशन सिस्टम भी ऐसा ही और आयुर्वेदा क्यों डिफरेंस? एलोपैथी क्यों अच्छा नहीं है, आयुर्वेदा क्यों अच्छा है? ऐसा नहीं कि अच्छा नहीं है, हाँ। ये अच्छा है, ऐसा कुछ नहीं है। अपने अपने स्टेट में बराबर है। बट इट इज कि आयुर्वेद एंशियंट है, हमारे जो पूर्वज है वगैरह उन्होंने फॉलो किया हुआ है। लेकिन मेरा नॉलेज में ऐसा क्यों है, एलोपैथी में जाएगा तो मेडिसिन जितना भी खाओ वो डिसीज खत्म नहीं होता है। बाय रूट में होता है। हाँ। आयुर्वेद में एक डिजीज को अपना रूट से क्योर कर सकते हैं। फिर और एक भी मेरा दिमाग में है, अगर आयुर्वेदा गया तो बाई रूट खत्म हो जाता है तो परमानेंटली वो डिसीज चले जाता है। ये सही है? मोस्ट ऑफ केसेस हाँ यस। पॉलिटिकल भी ऐसा ही है। पॉलिटिकल भी अभी ऐसा ऐसा ही ही है। हो रहा है ना। 1947 से आज तक 1947 से आज तक नेता लोग हम आपको अच्छा काम करेंगे करके बोलता है, लेकिन अच्छा कहाँ किया, अभी तक किया नहीं है। इसीलिए ऐसा कानून आना चाहिए करके पब्लिक भी, हम भी रिस्पॉन्सिबिलिटी लेके हमको पूछना पड़ता है कि हमको ऐसा चाहिए। 5 साल भी जो हम बोले वही काम करे, वो उसका मर्जी से नहीं करना है। राइट और रॉन्ग? ಇಲ್ಲ ನಮ್ಗೆ ಈ ತರ ಕೇಳೋರು ತುಂಬಾ ಇಷ್ಟ, ಯಾಕೆ ಗೊತ್ತಾ? ಬ್ಲೈಂಡ್ಲಿ ಸಿಗ್ನೇಚರ್ ಹಾಕ್ಬಾರ್ದು, ಕರೆಕ್ಟ್ ಅಲ್ವಾ? ಯಾಕೆಂದ್ರೆ ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಸಿಗ್ನೇಚರ್ ಹಾಕಿ ಏನ್ ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಿಮ್ಗೆ ಇದು ಅರ್ಥ ಆಗ್ಬೇಕು. ಯಾಕೆಂದ್ರೆ ಇವತ್ತು ಪೊಲಿಟಿಷಿಯನ್ಸ್, ಈಗ ಆಯುರ್ವೇದ ಮೇಳ ಏನಕ್ಕೆ ನಡೀತಾ ಇದೆ ಅಂದ್ರೆ ಅಲೋಪತಿಯಲ್ಲಿ ಯಾವ ಕಾಯಿಲೆನೂ ವಾಸಿ ಆಗ್ತಾ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಈಗ. ಅದಕ್ಕೆ ಆಯುರ್ವೇದ ಸಜೆಸ್ಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್. ಬಟ್ ಐ ಆಮ್ ರೈಟ್ ಆರ್ ರಾಂಗ್, ಐ ಡೋಂಟ್ ನೋ. ಯು ಆರ್ ಅ ಡಾಕ್ಟರ್, ನೀವ್ ಹೇಳ್ಬೇಕು. ಸೊ ಅಲೋಪತಿಯಲ್ಲಿ ಅಷ್ಟು 100% ಕ್ಯೂರ್ ಆಗ್ತಾ ಇಲ್ಲ. ಸೊ ಆಯುರ್ವೇದ ಆದ್ರೆ ಸೊ ಡಿಲೇ ಆದ್ರೂ 100% ಸಕ್ಸಸ್ ಆಗುತ್ತೆ ಅಂತ ಹೇಳಿ ಸೊ ಇವತ್ತು ಇಲ್ಲಿ ಆಯುರ್ವೇದ ನೋಡಿ, ಇದು ನನ್ಗೆ ಡಿಲೇ ಬಿಕಾಸ್ ಜನ ಅಷ್ಟು ಲೇಟ್ ಆಗಿ ಬರ್ತಾರೆ, ಲೇಟ್ ಆಗಿ ಬರ್ತಾರೆ, ಕ್ಲಾಸಿಗೆ ಬರ್ತಾರೆ, ಅದಕ್ಕೆ ಲೇಟ್ ಆಗ್ತದೆ. ಅವ್ರು ಲೇಟ್ ಆಗಿ ಬಂದ್ರೆ ನಾವು ಲೇಟ್ ಆಗಿ ಕಳ್ಸಿದ್ರೆ ಅವ್ರು ಬೈತಾರೆ. ಅಲ್ಲ ಅದೇ ನೋಡಿ, ಇದನ್ನು ನನಗೆ ಗೊತ್ತಿರಲ್ಲ. ಅಟ್ಲೀಸ್ಟ್ ನಿಮ್ಮಿಂದ ಈ ನಾಲೆಡ್ಜ್ ನನಗೆ ಬಂದಾಯ್ತು ಈಗ. ಬಟ್ ಅದನ್ನು ಫಾಸ್ಟ್ ಅಂತಂದ್ರೆ ಸೊ ಅದೇ ತರನೇ ಒಂದು ಪೊಲಿಟಿಕಲ್ ಇವಾಗ ಆಲೋಪತಿ ತರ ಆಗ್ಬಿಟ್ಟಿದೆ. ಏನು ಯಾರಿಗೆ ಸೆಲೆಕ್ಟ್ ಮಾಡ್ತಾ ಇದ್ರು ನಮ್ಗೆ ಜನಗಳಿಗೆ ಏನ್ ಬೇಕು ಕೆಲಸ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಒಂದು ಪಬ್ಲಿಕ್ ಒಪಿನಿಯನ್ ಬರೋ ತರ ರಿಯಲ್ ಡೆಮಾಕ್ರಸಿ ಬರಬೇಕು ಅಂತ ಹೇಳಿ ನಾವ್ ಈ ತರದೊಂದು ಸಿಗ್ನೇಚರ್ ಅಭಿಯಾನ ಮಾಡ್ತಾ ಇದೀವಿ. ಸೊ ಈ ಸಿಗ್ನೇಚರ್ ಅಭಿಯಾನದಿಂದ ಪ್ರತಿಯೊಬ್ಬರು ರೆಸ್ಪಾನ್ಸಿಬಲ್ ಪರ್ಸನ್ ಆಗ್ತಾ ಇದ್ದಾರೆ. ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವೆಲ್ಲರೂ ಕೇಳಬೇಕು. ಸೊ ಅವಾಗ ಡೆಫಿನೆಟ್ಲಿ ಈ ತರದೊಂದು ಒಳ್ಳೆ ಸಮಾಜ, ಒಳ್ಳೆ ಆರೋಗ್ಯವಂತ ಇದು ಬರುತ್ತೆ ಅಂತ ಹೇಳಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಪಬ್ಲಿಕ್. ಅಲ್ಲಿ